ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಾನು ಬೆಳಿಗ್ಗೆನೇ ಇವತ್ತು ಬಿಸಿನೀರಿಗೆ ಅರ್ಧ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತಾ ಇದ್ದೀನಿ. ನಾನು ಡೈಲಿ ಕುಡಿತೀನಿ. ಹೀಗೇ ನಮಗೆ ಬೆಳಿಗ್ಗೆ ಸಿಗೋದೊಂದು 10 ನಿಮಿಷ ಟೈಮು ಈ ರೀತಿ ಮೇಲೆ ಸ್ಪೆಂಡ್ ಮಾಡಬೇಕಲ್ವ. ಹಾಗೆ ಇವತ್ತು ನಾನು ಬೆಳಗ್ಗೆ ಟಿಫನ್ ಮಾಡೋಣ ಅಂತ ಇವತ್ತು ಟಿಫನ್ಗೆ ಜೀರಾ ರೈಸು ಮತ್ತು ರಾಜ್ಮಾ ಚಾವಲ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಬಾಸುಮತಿ ರೈಸ್ನ 1-2 ಸಲ ಚೆನ್ನಾಗಿ ವಾಶ್ ಮಾಡಿ ತೊಳೆದಿಟ್ಟಿದ್ದೀನಿ. ರಾಜ್ಮಾ ಚಾವಲ ಮಾಡೋಕ್ಕೆ ರಾಜ್ಮಾನ ರಾತ್ರಿನೇ ನೆನೆಸ್ಕೊಂಡು ಇದನ್ನು ಒಂದು 5-6 ವಿಷಲಾದರೂ ಹಾಕಿಸ್ಕೋಬೇಕು. ಇದು ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕು. ಅದಕ್ಕೆ ಬೇಯೋಕ್ಕೆ ಇನ್ನೊಂದು ಒಲೆಗೆ ಆ ಕಡೆಗೆ ಇಟ್ಬಿಟ್ಟು ನಾನು ಇವತ್ತಿಗೆ ಜೀರಾ ರೈಸ್ಗೆ ಒಗ್ಗರಣೆ ಮಾಡ್ತಾಯಿದ್ದೀನಿ. ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ ಹಾಕ್ಬಿಟ್ಟು, ಕೆಲವ್ರು ಬರೀ ತುಪ್ಪದಲ್ಲೇ ಮಾಡ್ತಾರೆ, ಆದರೆ ನನಗೆ ಅಷ್ಟೊಂದು ಇಷ್ಟ ಆಗಲ್ಲ. ನಾನು ಸ್ವಲ್ಪ ಆಯಿಲ್ ಮತ್ತು ಸ್ವಲ್ಪ ತುಪ್ಪ 2 ಹಾಕಿ ಮಾಡ್ತಾಯಿದ್ದೀನಿ. ಅದಕ್ಕೆ ಕುಕ್ಕರ್ಗೆ ಒಂದು ಪಲಾವ್ ಎಲೆ ಮತ್ತು ಒಂದು 2 ಇಂಚ್ ಚಕ್ಕೆ, ಒಂದು 4 ಲವಂಗ, 2 ಏಲಕ್ಕಿ, ಒಂದು 2 ಸ್ಪೂನ್ ಜೀರಿಗೆ, ಹಾಗೆ ಸ್ವಲ್ಪ ಗೋಡಂಬಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಸ್ಪೈಸಸ್ ಎಲ್ಲ ಸ್ವಲ್ಪ ಫ್ಲೇವರ್ ಬಿಟ್ಕೋಬೇಕು. ಒಂದು 30 ಸೆಕೆಂಡ್ ಫ್ಲೇವರ್ ಬಿಟ್ಟ ಮೇಲೆ ಗೋಡಂಬಿ ಮತ್ತು ಹಸಿಮೆಣ್ಸಿಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಇದೆರಡು ಸ್ವಲ್ಪ ಬಾಡಿದ ಮೇಲೆ ನಾನು ಬಾಸುಮತಿ ರೈಸ್ನ ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ. ಅದನ್ನು ಇವಾಗ ತುಪ್ಪದಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಫ್ರೈ ಮಾಡಿಬಿಟ್ಟು ಆಮೇಲೆ ನಾನು ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೆ. ನಾನು 1 ಗ್ಲಾಸ್ ಬಾಸುಮತಿ ರೈಸ್ ತೊಗೊಂಡಿದ್ದೆ. ಇದಕ್ಕೆ 1.25 ಗ್ಲಾಸಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಸ್ವಲ್ಪ ಉದ್ರಾಗಿ ಬಂದ್ರೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ 1.25 ಗ್ಲಾಸ್ ಸಾಕು. ನಾನು ಅಕ್ಕಿ ಬೇರೆ ಸ್ವಲ್ಪ ಒಂದು 10 ನಿಮಿಷ 15 ನಿಮಿಷದಷ್ಟು ನೆನೆಸಿದ್ದೆ. ಅದಕ್ಕೋಸ್ಕರ 1.25 ಗ್ಲಾಸ್ ಸಾಕು. ಸರಿ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಿ ಕುದಿ ಬಂದಮೇಲೆ ಮುಚ್ಚಬೇಕು. ಆವಾಗ ಚೆನ್ನಾಗಿ ಬರುತ್ತೆ. ಇದ್ರ ಫ್ಲೇವರ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. 2 ವಿಷಲ್ ಬಂದರೆ ಸಾಕು. ಅಷ್ಟರೊಳಗೆ ನಾನು ರಾಜ್ಮಾ ಚಾವಲಕ್ಕೆ ಮಸಾಲೆ ರುಬ್ಕೋತಾ ಇದ್ದೀನಿ. ಒಂದು 4 ಎಸಳು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಈರುಳ್ಳಿನ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಫುಲ್ ನುಣ್ಣಗೇನು ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೊಂಡು ಇವಾಗ ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಆಯಿಲ್ ಮತ್ತು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಇದಕ್ಕೂ ಅಷ್ಟೇ ಒಂದು ಪಲಾವ್ ಎಲೆ ಮತ್ತು 1 ಇಂಚಷ್ಟು ಚಕ್ಕೆ, 1-2 ಪೀಸು ಲವಂಗ ಮತ್ತು 1 ಏಲಕ್ಕಿ ಹಾಕ್ಬಿಟ್ಟು ಇದು ಫ್ಲೇವರ್ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಫ್ಲೇವರ್ ಬಿಟ್ಟ ಮೇಲೆ ನಾವು ರುಬ್ಕೊಂಡಿದ್ವಲ್ಲ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿ, ಇದೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಫ್ರೈ ಮಾಡೋಣ. ನಾನು ಇದಕ್ಕೆ 2 ಟೊಮೆಟೊ ತಗೊಂಡಿದ್ದೀನಿ. 2 ಟೊಮೆಟೊನ ಪ್ಯೂರಿ ಮಾಡಿಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಟ್ರಾನ್ಸ್ಪರೆಂಟಾಗಿ ಬೇಯಬೇಕು. ಆಮೇಲೆ ಇದು ಟೊಮೆಟೊ ಪ್ಯೂರಿ ಹಾಕ್ತಾಯಿದ್ದೀನಿ. ಟೊಮೆಟೊನೂ ಅಷ್ಟೇ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಬೇಕು. ಇದು ಎಣ್ಣೆ ಎಲ್ಲ ಚೆನ್ನಾಗಿ ಬಿಟ್ಕೋಬೇಕು. ಇಲ್ಲಿವರೆಗೂ ಬಾಡಿದ್ಮೇಲೆ ಇವಾಗ ಮಸಾಲೆನ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು 1-2 ಸ್ಪೂನ್ ಚಿಲ್ಲಿ ಪೌಡರು, 1-2 ಸ್ಪೂನ್ ಧನಿಯಾ ಪೌಡರ್, ಅರ್ಧ ಸ್ಪೂನು ಅರಿಶಿನ ಮತ್ತು 1 ಸ್ಪೂನು ಗರಂ ಮಸಾಲ ಇದೆಲ್ಲ ಹಾಕ್ಬಿಟ್ಟು ಎಲ್ಲ ಚೆನ್ನಾಗಿ ಒಂದು 30 ಸೆಕೆಂಡ್ ಬಾಡಿಸ್ಕೋಬೇಕು ಅಷ್ಟೇ. ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ರಾಜ್ಮಾ ಚೆನ್ನಾಗಿ ಬೆಂದಿತ್ತು. ಅದನ್ನು ನಾನು ಒಂದು 5-6 ವಿಷಲ್ ಕೂಗಿಸ್ಕೊಂಡಿದ್ದೆ. ಇದು ಇಷ್ಟು ಸಾಫ್ಟಾಗಿ ಬೆಂದ್ರೇ ಇದು ಟೇಸ್ಟ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಕೂಗಿಸ್ಕೊಂಡು ಆ್ಯಡ್ ಮಾಡ್ಕೋಬೇಕು. ಇಲ್ಲಾಂದರೆ ಇದು ಅಷ್ಟೊಂದು ಚೆನ್ನಾಗಿ ಬರೋಲ್ಲ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇದನ್ನೊಂದು 10 ನಿಮಿಷ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕುದಿಯೋಕ್ಕೆ ಇಟ್ಬಿಟ್ಟು ಅಷ್ಟರೊಳಗೆ ಜೀರಾ ರೈಸ್ ರೆಡಿಯಾಗಿತ್ತು. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಉದ್ರಾಗಿದೆ. ಆಮೇಲೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡಿದರೆ ಸಾಕು, ರಾಜ್ಮಾ ಚಾವಲ ರೆಡಿಯಾಗಿರುತ್ತೆ.
ಇದು ಸ್ವಲ್ಪ ತೆಳುವಾಗೇ ಮಾಡಿದ್ದೀನಿ ನಾನು. ಇದು ಹೀಗಿದ್ರೇನೆ ಗ್ರೇವಿ ತರ, ತುಂಬಾ ಗಟ್ಟಿ ಆದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ತೆಳುವಾಗಿದ್ರೇನೆ ಚಂದ. ಅದಕ್ಕೋಸ್ಕರ ಇಲ್ಲ, ನಿಮಗೆ ಯಾವ ತರ ಬೇಕೋ ಆ ತರ ಮಾಡ್ಕೋಬಹುದು. ಒಬ್ಬೊಬ್ರು ಒಂದೊಂದ್ ತರ ಮಾಡ್ಕೋತಾರೆ. ನಾನು ಮಕ್ಕಳನ್ನ ಆಮೇಲೆ ಸ್ಕೂಲು ಕಾಲೇಜಿಗೆಲ್ಲ ಕಳಿಸ್ಬಿಟ್ಟು ಮನೆ ಕ್ಲೀನ್ ಎಲ್ಲ ಮಾಡ್ತಾ ಇದ್ದೀನಿ. ಇವತ್ತು ಶುಕ್ರವಾರ ಆಗಿದ್ರಿಂದ ಎಲ್ಲ ಕೆಲಸ ಬೇಗ ಬೇಗ ಮುಗಿಸ್ಕೋಬೇಕು ಅಂತ ಮುಗಿಸ್ಬಿಟ್ಟು ಸ್ನಾನ ಮಾಡಿ ಪೂಜೆ ಮುಗಿಸ್ಕೊತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾಳೆ ಬೆಳಗ್ಗೆಗೆ ಇಡ್ಲಿ ಮಾಡೋಣ ಅಂತ ಇಡ್ಲಿ ನೆನೆಸ್ತಾ ಇದ್ದೀನಿ. ನಾನು ಇಡ್ಲಿಗೆ 3 ಕಪ್ ಇಡ್ಲಿ ಅಕ್ಕಿ ಮತ್ತು 1 ಕಪ್ ಉದ್ದಿನಬೇಳೆ, ಅರ್ಧ ಕಪ್ ಅವಲಕ್ಕಿನ ನೆನೆಸ್ತಾ ಇದ್ದೀನಿ. ಅದಕ್ಕೆ ಸರಿ ಇಡ್ಲಿ ನೆನೆಸ್ಬಿಡೋಣ ಅಂತ ಇಡ್ಲಿ ನೆನೆಸ್ದೆ. ನಾನು ಇಡ್ಲಿಗೆ ಅಕ್ಕಿ ತೊಳೆದ್ನೆಲ್ಲ ಆ ನೀರನ್ನ ಯಾಕೆ ವೇಸ್ಟ್ ಮಾಡೋದು ಅಂತ ತೊಳೆದ್ಬಿಟ್ಟು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. ಸರಿ, ಇದನ್ನೆಲ್ಲ ತಗೊಂಡೋಗಿ ಗಿಡಗಳಿಗಾದರೂ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ಸರಿ, ಹಬ್ಬ ಹತ್ರ ಬಂದಿದ್ದಕ್ಕೆ ನಾನು ಗ್ರಾಸರೀಸ್ ಸ್ವಲ್ಪ ಖಾಲಿ ಆಗಿತ್ತು, ಅದನ್ನೆಲ್ಲ ತರಿಸ್ಕೊಂಡಿದ್ದೆ. ಸರಿ, ಅದನ್ನೆಲ್ಲ ಜೋಡಿಸ್ಕೊಳ್ಳೋಣ ಅಂದ್ಕೊಂಡೆ. ಹಾಗೆ ಹೇಗಿದ್ರು ಹಬ್ಬ ಹತ್ರ ಇರೋದ್ರಿಂದ ಎಲ್ಲ ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊಳ್ಳೋಣ ಅಂತ ಕಬೋರ್ಡ್ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಮನೇಲಿ ಸ್ಟೋರ್ ರೂಮ್ ಏನೂ ಇಲ್ಲ, ಸ್ಟೆಪ್ಸ್ ಕೆಳಗಡೆ ಈ ಥರ ಒಂದು ಕಬೋರ್ಡ್ ಮಾಡಿಸ್ಕೊಂಡಿದ್ದೀನಿ ಅಷ್ಟೇ. ಅಲ್ಲೇನೆ ನಾನು ಗ್ರಾಸರೀಸ್ ಎಲ್ಲ ಫಿಲ್ ಮಾಡಿ ಇಟ್ಕೋತೀನಿ. 2 ಸ್ಟೆಪ್ ಇದೆ ಅಷ್ಟೇ. ಇದು ಮೇಲೆ ನಾನು ರೇಷನ್ ಐಟಮ್ ಎಲ್ಲ ಜೋಡಿಸ್ಕೋತೀನಿ. ಕೆಳಗಡೆ ಬಂದು ಸೋಪು ಸರ್ಪು ಇಂಥದ್ದೆಲ್ಲ ಜೋಡಿಸಿಟ್ಕೋತೀನಿ ನಾನು ತಗೊಳ್ಳೋಕ್ಕೆ ಈಸಿ ಆಗಲಿ ಅಂತ. ಹಾಗೆ ನಾನು ಯಾವಾಗಲೂ ಮನೆಗೆ ಜಾಸ್ತಿ ಉಪ್ಪನ್ನ ತರಿಸಿಟ್ಕೋತೀನಿ, ಯಾಕೆಂದರೆ ಉಪ್ಪು ಖಾಲಿ ಆಗಬಾರ್ದಂತೆ. ಅದಕ್ಕೆ ಯಾವಾಗಲೂ ನಾನು 2-3 ಪ್ಯಾಕು ಉಪ್ಪೆಲ್ಲ ತರಿಸಿ ಇಟ್ಕೊಡ್ತೀನಿ. ಗ್ರಾಸರೀಸ್ ಎಲ್ಲ ನೋಡಿ ನಾನು ಎಷ್ಟು ನೀಟಾಗಿ ಜೋಡಿಸಿಟ್ಕೊಂಡಿದ್ದೀನಿ. ಆಮೇಲೆ ಫ್ರಿಜ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಡೈಲಿ ಒಂದೊಂದೇ ಮಾಡಿಕೊಂಡ್ರೆ ಹಬ್ಬದಷ್ಟರೊಳಗೆ ಕೆಲಸ ಮುಗಿಸ್ಕೋಬೋದು ಅಂತ ಇದನ್ನು ಮಧ್ಯಾಹ್ನ ಮೇಲೆ ಫ್ರಿಜ್ ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆ ತರಕಾರಿನೂ ಖಾಲಿ ಆಗಿತ್ತಲ್ವ, ಸೊ ಅದಕ್ಕೋಸ್ಕರ ಅತ್ಲಾಗಿ ಫ್ರಿಜ್ ಕ್ಲೀನ್ ಮಾಡಿದರೆ ತರಕಾರಿ ತಂದುಬಿಟ್ಟು ಜೋಡಿಸ್ಕೊಳ್ಳೋಕ್ಕೂ ಸರಿ ಆಗುತ್ತೆ ಅಂದ್ಕೊಂಡು ಫ್ರಿಜ್ಜೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಫ್ರಿಜ್ನ ಯಾವಾಗಲೂ ಡೀಪ್ ಕ್ಲೀನ್ ಏನು ಮಾಡಲ್ಲ, ವರ್ಷದಲ್ಲಿ 1-2 ಸಲ 3 ಸಲ ಅಷ್ಟೇ ಡೀಪ್ ಕ್ಲೀನ್ ಮಾಡ್ತೀನಿ. ಇನ್ನು ಮಿಕ್ಕಿರೋ ಟೈಮಲ್ಲಿ ನಾನು ಹೀಗೆ ಬಟ್ಟೆನ ತಗೊಂಡು ಒರೆಸ್ಕೊಂಡು ಜೋಡಿಸ್ಕೋತೀನಿ ಅಷ್ಟೇ. ವರಮಹಾಲಕ್ಷ್ಮಿ ಹಬ್ಬ ಮತ್ತು ಯುಗಾದಿ ಈ ಥರ ಹಬ್ಬಗಳಲ್ಲಿ ಮಾತ್ರ ಪ್ರತಿಯೊಂದೂ ಫ್ರಿಜ್ ಎಲ್ಲ ಈಚೆ ತೆಗೆದು ಕ್ಲೀನಾಗಿ ಜೋಡಿಸಿಟ್ಕೋತೀನಿ. ಇವಾಗ ಸಿಂಪಲ್ಲಾಗಿ ಕ್ಲೀನ್ ಮಾಡಿ ಇದು ತರಕಾರಿ ಏನೇನಿತ್ತು ಅದನ್ನೇ ರೀಅರೇಂಜ್ ಮಾಡಿ ಇಟ್ಕೋತಾ ಇದ್ದೀನಿ. ಈ ಡಬ್ಬಗಳು ಸಹ ಗಲೀಜಾಗಿತ್ತು, ಅದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೆ. ಅದೇ ಎಷ್ಟಿತ್ತು ಅಷ್ಟೇ ತರಕಾರಿನ ಹಾಕಿ ಜೋಡಿಸಿಟ್ಕೊಂಡಿದ್ದೀನಿ. ಆಮೇಲೆ ಇವತ್ತು ಮನೆ ಹತ್ರ ಸೊಪ್ಪು ತಂದಿತ್ತು, ಅದನ್ನು ತೊಗೊಂಡು ಬಿಡಿಸ್ತಾ ಇದ್ದೀನಿ. ನಮ್ಮ ಹೆಣ್ಮಕ್ಳಿಗೆ ಹಾಗೆ ಅಲ್ವಾ, ಎಷ್ಟೇ ಆದ್ರೂ ಕೆಲಸ ಇದ್ದೇ ಇರುತ್ತೆ. ಬೆಳಗಿಂದ ಸಂಜೆವರೆಗೂ ಏನಾದರೂ ಒಂದು ಹುಡ್ಕೊಂಡು ಮಾಡ್ಬೋದು ಮಾಡೋ ಥರ ಇದ್ದರೆ.
ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಏನೇನೆಲ್ಲ ಕೆಲಸ ಮಾಡಿದೆ ಅನ್ನೋದು ಈ ವಿಡಿಯೋದಲ್ಲಿದೆ. ಈ ವಿಡಿಯೋ ಯಾರಿಗಾದರೂ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.